ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ BJPಯಲ್ಲಂತೂ ನಿಲ್ತಾ ಇಲ್ಲ ಕದನ. ವಿ ಸೋಮಣ್ಣ ಮುಂದಿನ ರಾಜ್ಯಾಧ್ಯಕ್ಷರು ಅನ್ನುವಂಥ ಒಂದು ಧ್ವನಿ ಎದ್ದ ತಕ್ಷಣ ಸಹಜವಾಗಿ ವಿಜಯೇಂದ್ರವ್ರಿಗಾಗಿರ್ಬೋದು, ಯಡಿಯೂರಪ್ಪನವ್ರಿಗಾಗಿರ್ಬೋದು ಸಹಜವಾಗಿ ಇದೊಂದು ಏನಪ್ಪ ಅಂತ ಪೆಟ್ಟು ಅಂತ ಅನ್ನಿಸ್ತದೆ. ಆ ದಿಶೆಯಲ್ಲಿ ಯಡಿಯೂರಪ್ಪನವ್ರು ಯಾವ ರೀತಿಯಾಗಿ ಇದಕ್ಕೆ ಸ್ಪಂದಿಸ್ತಾರ ಅನ್ನೋ ಸಹಿತ ಒಂದು ಮುಖ್ಯ ಪ್ರಶ್ನೆ ಆಗಿದೆ. ಯಾಕಂದ್ರೆ ವಿ ಸೋಮಣ್ಣ ಹೌದು ವಿಜಯೇಂದ್ರಗಿಂದು ಎತ್ತರದ ಮನುಷ್ಯ, ಆದರೆ ಈ ವಿ ಸೋಮಣ್ಣವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅವರು ಲಿಂಗಾಯತ ಮತಗಳನ್ನೆಲ್ಲ ಕ್ರೋಢೀಕರಣ ಮಾಡ್ಬೋದಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಹೌದು, ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಿ ಸುತ್ತಮುತ್ತ ಮಾಡಬಹುದು, ಅದು ಒಳ್ಳೆಯ ಹೆಸರಿದೆ ಸೋಮಣ್ಣವ್ರದ್ದು. ಅದ್ರ ಉತ್ತರ ಕರ್ನಾಟಕದಲ್ಲೇ ದಾವಣಗೆರೆ ಇತ್ತು, ಈ ಕಡೆಗೆ ಇಲ್ಲ ಅನ್ನುವಂಥ ಮಾತು. ಯಾಕಂತಂದ್ರೆ ವಿ ಸೋಮಣ್ಣ ರಾಜ್ಯ ಮಟ್ಟದ ನಾಯಕರಲ್ಲ, ದಕ್ಷಿಣ ಕರ್ನಾಟಕಕ್ಕೆ ಸೀಮಿತ ಅದಾರ ಅನ್ನುವಂಥ ಒಂದು ಮಾತುಗಳಿದ್ದಾವೆ. ಹೀಗಾಗಿ ಯಡಿಯೂರಪ್ಪನವ್ರಿಗಂತೂ ಇದು ನುಂಗಲಾರದು ಬಿಸಿ ತುಪ್ಪ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ತಮ್ಮ ಮಗನ ಏನಾದರೂ ಮಾಡಿ ರಾಜ್ಯಾಧ್ಯಕ್ಷರನ್ನು ಮಾಡಿ ಮುಂದಿನ ಚುನಾವಣೆಯಲ್ಲಿ ಸಪೋಸ್ ಗೆದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ತನ್ನ ನಂತರ ತಮ್ಮ ಒಂದು ಲೆಗಸಿ ಅಂತೀವಲ್ಲ ನಾವು, ಪರಂಪರೆ ಮುಂದುವರಿಲಿ ಅನ್ನೋದು ದೊಡ್ಡ ಆಸೆ. ಆದರೆ ಅವರು ವಿರೋಧಿಗಳಿದ್ದಾರಲ್ಲ ಅವ್ರಿಗಿದು ಸಹನ ಆಗ್ತಾಯಿಲ್ಲ. ಅಪ್ಪನ ಹತ್ರ ಮಗ, ಮಗನ ಹತ್ರ ಮೊಮ್ಮಗ ಇದೇ ಹೋಗ್ತದಲ್ಲ ಮುಂದೆ ಸಂತತಿದು, ಪಾರಂಪರಿಕವಾಗಿ ಕುಟುಂಬ ರಾಜಕಾರಣ ಆಗ್ತದೆ, ತಪ್ಪು ಅನ್ನುವಂಥ ಮಾತನ್ನು ಅವ್ರ ವಿರೋಧಿಗಳು ಹೆಚ್ಚು ಒತ್ತಿ ಹೇಳ್ತಾ ಇದ್ದಾರೆ. ಮತ್ತು ಇವರೆಲ್ಲರೂ ಭ್ರಷ್ಟರಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಆರೋಪಂತೆ ನಿರಂತರ ಇದೇ ರೀತಿ ಬರ್ತಾನೆ ಇದೆ, ನಿರಂತರ ಅದ. ಮತ್ತು ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆಗಿರ್ಬೋದು, ಅದ್ರ ಹಿಂದೂ ಆಗಿರ್ಬೋದು, ಇಂಥ ವಿರೋಧಗಳಂತೆ ನಿರಂತರವಾಗಿ ಬಂದಿದ್ದಾವೆ. ಏಕೆ ಸುಬ್ಬಯ್ಯನವ್ರು ಹಿಡ್ಕೊಂಡು ಇಲ್ಲಿವರೆಗೆ ಅನೇಕರು ವಿರೋಧಿಗಳು ಬಂದರು.